ಕಾಳಸರ್ಪ ದೋಷದ ಬಗ್ಗೆ ತಿಳಿಸ್ಕೊಡೋಣ. ಮೊದಲನೇದಾಗಿ ಈ ದೋಷ ಅಂದ್ರೇನು? ಬಹುತೇಕ ಎಲ್ರಿಗೂ ಇದನ್ನ ಹೇಳ್ತಾರೆ, ಇದಕ್ಕೆ ಪರಿಹಾರ ಮಾಡಿಸಿ ಅಂತ ಹೇಳ್ತಾರೆ. ಸೊ ಜಾತಕದಲ್ಲಿ ತಿಳ್ಕೊಳ್ಳೋದು ಹೇಗೆ, ಯಾಕೆ ಬರುತ್ತೆ ಈ ದೋಷ? ಈ 12 ಮನೆಗಳಲ್ಲಿ ರಾಹು ಕೇತು ಒಂದು ಲೈನಲ್ಲಿ ಬಂದರೆ, ಅಂದರೆ 9 ಗ್ರಹಗಳಿದೆ. ಅದರಲ್ಲಿ ರಾಹು ಕೇತು ಯಾವಾಗಲೂ ಆಪೋಸಿಟ್ ಇರ್ತವೆ ಮನೆಗಳಲ್ಲಿ. ಆಪೋಸಿಟ್ ಆಚೆ ಬದಿ ಅಥವಾ ಈಚೆ ಬದಿ ಗ್ರಹಗಳು ಬಂದರೆ, ಅಂದರೆ 12 ರಾಶಿನ ಡಿವೈಡ್ ಮಾಡಿದ್ರೆ ಆ ಕಡೆ ಯಾರು ಈ ಕಡೆ ಯಾರು ಬರುತ್ತೆ. ರಾಹು ಕೇತುನ ನೋಡಿ ಎಲ್ಲ ಗ್ರಹಗಳು ಆ ಕಡೆ ಬಂದಿದ್ದಾವ ಅಥವಾ ಎಲ್ಲ ಗ್ರಹಗಳು ಈ ಕಡೆ ಬಂದಿದ್ದಾವ ಅಂತ ನೋಡಿದಾಗ ಅದನ್ನು ಕಾಳಸರ್ಪ ಅಂತ ಕರೀತಾರೆ. ಅಷ್ಟೇ, ವೆರಿ ವೆರಿ ಈಸಿ. ನಿಮ್ಮ ಜಾತಕದಲ್ಲಿ ಕಾಳಸರ್ಪ ಅದು ದೋಷನ ಯೋಗನ ಅದು ಎರಡನೇದು. ಯೋಗನೂ ಆಗುತ್ತೆ. ಯೋಗನೂ ಆಗುತ್ತೆ, ಸಿಕ್ಕಾಪಟ್ಟೆ ಹಣ ಕೊಡುತ್ತೆ, ಸಿಕ್ಕಾಪಟ್ಟೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೊಡುತ್ತೆ. ಸೊ ರಾಹುಕೇತುಗಳಿಂದನೂ ಯೋಗ ಫಾರ್ಮ್ ಆಗ್ತಕ್ಕಂಥದ್ದು ಇದೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಯಾವಾಗ ರಾಹುಕೇತು ಆ ಕಡೆ ಈ ಕಡೆ ಗ್ರಹ ಇರುತ್ತೋ ನಮ್ಮ ಕಾಂಪೌಂಡ್ರು ದುಡ್ಡು ಮಾಡೋಕ್ಕೆ ಹೋಗ್ಬಿಡ್ತಾರೆ, ದೋಷ ಅಂತ. ಆದರೆ ಮೊದಲು ಲಗ್ನ ಎಲ್ಲರೂ ಬರಲಿ, ಆ ಕಡೆ ಈ ಕಡೆ ಬರಲಿ. ರಾಹು ಕೇತು ಒಂದು ಲೈನ್ ಹಾಕ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಆ ಕಡೆ ಸೈಡ್ ಗ್ರಹ ಬಂದಿದೆಯಾ, ಈ ಕಡೆ ಸೈಡ್ ಗ್ರಹ ಬಂದಿದೆಯಾ ನೋಡಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ಗ್ರಹಗಳು ಬಂದಿದ್ದರೆ ಅಂದರೆ ಈ ಕಡೆ ಸೈಡ್ ಎಲ್ಲ ಈ ಕಡೆ ಹಾಕ್ಕೊಂಡಿರೋದು ಅಥವಾ ಆ ಕಡೆ ಹಾಕ್ಕೊಂಡಿರೋದು, ಆವಾಗ ಕಾಳಸರ್ಪ ಅಂತ ನಾವು ಹೇಳ್ತೀವಿ. ಈ ಯೋಗ ಅಂತ ಬಂದಾಗ ಮತ್ತು ದೋಷ ಅಂತ ಬಂದಾಗ ಭಾಳ ಸುಲಭವಾಗಿ ನಾವು ಹೇಳ್ಬೋದು. ಲಗ್ನದಿಂದ ಕ್ಯಾಲ್ಕುಲೇಟ್ ಮಾಡಬೇಕು ರಾಹುನ. ಲಗ್ನದಿಂದ ಈ ರೀತಿ ಫಸ್ಟ್ ಬರಬೇಕು, ಆಮೇಲೆ ಸೆಕೆಂಡ್ ಲೆವೆಲ್ಲು. ಸೊ ಯಾರ್ಯಾರಿಗೆ ಲಗ್ನದಿಂದ 2ನೇ ಮೇಲೆ ರಾಹು ಇದ್ದರೆ ಅದು ಕಾಳಸರ್ಪ ಅಂತ ಅಲ್ಲ. ತುಂಬ ಜನ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ನಾನು ಹೇಳೋದು ಹೋದ್ರಾಗ ಫಸ್ಟು ರಾಹುಕೇತುಗಳ ಮಧ್ಯೆ ಆ ಕಡೆ ಈ ಕಡೆ ಗ್ರಹಗಳು ಬಂದಾದಮೇಲೆ ಅದು ಫಸ್ಟ್ ಲೆವೆಲ್ಲು, ಅದು ಮೊದಲನೇದು. ಎರಡನೇದು ಲಗ್ನದಿಂದ ರಾಹು 2ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಕೂತಾಗ ಕಾಳಸರ್ಪ ದೋಷ. ಇನ್ನು ಮಿಕ್ಕ ಕಡೆ ಕೂತಾಗ ಕಾಳಸರ್ಪ ಯೋಗ. ಅಂದರೆ ರಾಹು 1ನೇ ಮನೆ, ರಾಹು 3ನೇ ಮನೆ, ರಾಹು 4ನೇ ಮನೆ, ರಾಹು 5ನೇ ಮನೆ, ರಾಹು 7ನೇ ಮನೆ, ರಾಹು 9ನೇ ಮನೆ, ರಾಹು 10ನೇ ಮನೆ, ರಾಹು 11ನೇ ಮನೆ. ಈ ಜಾಗದಲ್ಲಿ ಕಾಳಸರ್ಪ ಆಗಿ ಆಮೇಲೆ ನಾನು ಹೇಳಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ಯೋಗ ಆಗುತ್ತೆ. ಆ ಯೋಗ ಆದಾಗ ಅತ್ಯಂತ ಒಂದು ಎತ್ತರದ ಪೊಸಿಷನ್ಗೆ ಹೋಗ್ತೀವಿ. ಆದರೆ ಅದು ಬಂದಿದ ತಕ್ಷಣ ಹೋಗ್ತೀವಿ ಅನ್ನೋ ವಿಚಾರ ಅಲ್ಲ. ರಾಹುಕೇತುಗಳ ದಶ ಸರಿಯಾದ ಸಮಯಕ್ಕೆ ಆಗಬೇಕು. ಯಾಕೆಂದರೆ ರಾಹು 18 ವರ್ಷ ಇರುತ್ತೆ, ಕೇತು 7 ವರ್ಷ ಇರುತ್ತೆ.